ನಾವು ಪ್ರೌಢಶಾಲೆಯಲ್ಲಿದ್ದಾಗ ಬಿ ಎಂ ಶ್ರೀ ಅವರ ವಸಂತ ಬಂದ ಋತುಗಳ ರಾಜ ಪದ್ಯ ಓದಿದ ನೆನಪು ನಿಮಗೂ ಇರಬಹುದು. ಅದರಲ್ಲಿ ಕವಿ ಹೇಳ್ತಾರೆ, ಚಿಗುರನು ತಂದ ಹೆಣ್ಗಳ ಕುಣಿಸುತ್ತ ನಿಂದ, ಇನಿಯರ ಬೇಟ ಬನದಲ್ಲಿ ಬೆಳದಿಂಗಳೂಟ. ಅಂತಹ ಪ್ರೇಮಿಗಳ ಕುರಿತಾದ ಕವನವನ್ನು ಇಂದು ವಾಚನ ಮಾಡುತ್ತಿದ್ದೇನೆ. ಪ್ರೇಮಿಗಳು ದೂರ ಇದ್ದಾರೆ, ಕಾಣಲು ಪರಿತಪಿಸುತ್ತಿದ್ದಾರೆ. ವಸಂತ ಹೇಗೆ ಹಸಿರ ಹರಿಕಾರನಾಗಿ ಬಂದು ನಿಸರ್ಗದಲ್ಲಿ ಸಂತಸವನ್ನು ತಂದಿದ್ದಾನೆ, ಹಾಗೆಯೇ ಪ್ರಿಯತಮಿಯು ತನ್ನ ಬಳಿ ಬಂದು ಸಂತಸವನ್ನು ತರಲಿ ಎಂಬ ಪ್ರಿಯಕರಣ ಆಶಯ ಈ ಕವನದಲ್ಲಿ ವ್ಯಕ್ತವಾಗಿದೆ. ಇಲ್ಲಿ ಗಿಡಮರಗಳನ್ನು ಪ್ರಚ್ಛನ್ನ ಚೇತನ ಅಂತ ಕರೆಯಲಾಗಿದೆ. ಅದು ಚೇತನವನ್ನು ತನ್ನಲ್ಲಿ ಅಡಗಿಸಿಕೊಂಡು ವಸಂತನ ಆಗಮನಕ್ಕೆ ಹೇಗೆ ಹೊರಸೂಸುತ್ತೆ ಎಂದು ವರ್ಣಿಸಲಾಗಿದೆ. ಕವನವನ್ನು ಕೇಳಿ. ಕವನದ ಶೀರ್ಷಿಕೆ ಸಂತಸವ ತಾರೆ. ಬಾಡಿರುವ ಗಿಡದಲ್ಲಿ ಚಿಗುರದುವೆ ಚಿಮ್ಮಿ, ಕಹಿಬೇವ ಹೂವೆಲ್ಲ ಸಿಹಿಕಂಪ ಚೆಲ್ಲಿ, ಸಂತಸವ ಸೂಸುತಿಹ ಹಸಿರ ಹರಿಕಾರ, ಜಡದಂತೆ ತೋರುತಿಹ ಪ್ರಚ್ಛನ್ನ ಚೇತನದೆ, ಜೀವ ಸಂತಸವದು ತುಂಬಿ ತುಳುಕಾಡುತ್ತಿರೆ, ನೀನಿಲ್ಲಿ ಬಾರೆ ಸಂತಸವ ತಾರೆ. ಕಾಣದಿಹ ತಾಣದಲ್ಲಿ ತಪಿಸುತಿಹ ಒಲವೇ, ಕೂಗಿದರೂ ಕೇಳದಿಹ ದೂರವಿಹ ನೀರೇ, ಬಯಸಿದೊಡೆ ಬಾರದಿಹ ಅಂತರದ ತಾರೆ, ತಂಗಾಳಿ ತೀಡಿರಲು ಕಾಡಿರುವ ಚೆಲುವೆ, ಹೇಗಿರುವೆ ನೀನಲ್ಲಿ ಓ ನನ್ನ ಚೆಲುವೆ, ನೀನಿಲ್ಲಿ ಬಾರೆ ಸಂತಸವ ತಾರೆ. ಶಿಶಿರ ಶೀತಲ ಲಯಕ್ಕೆ ಮೈ ಮನವ ಮುದುಡಿ, ಜೀವ ಸ್ಪಂದನವನ್ನು ಹಿಡಿಯೊಳಗೆ ಹಿಡಿದು, ತಪ್ಪಿಸುತ್ತಿಹ ಚೇತನಕ್ಕೆ ಋತುರಾಜ ವಸಂತ, ಸಂತಸವ ತಂದಂತೆ ಮನವ ಶ್ರುತಿ ಮಾಡಿ, ನೀನಿಲ್ಲಿ ಬಾರೆ ಸಂತಸವ ತಾರೆ. ಎಲ್ರಿಗೂ ನಮಸ್ಕಾರ.